Hi students, this animation and description would help you to learn physics even more easier and better. So please do watch it and enjoy learning physics. Alpha decay. When a radioactive nucleus disintegrates by emitting an alpha particle, the atomic number decreases by 2 and mass number decreases by 4. The alpha decay can be expressed as follows. Example: radium is converted to radon due to alpha decay. Beta decay. When a radioactive nucleus disintegrates by emitting a beta particle, the atomic number increases by 1 and the mass number remains the same. Beta decay can be expressed as follows. Example: thorium is converted to protoactinium due to beta decay. At a time, either alpha or beta particle is emitted. Both alpha and beta particles are not emitted during a single decay. Gamma decay. When a radioactive nucleus emits gamma rays, only the energy level of the nucleus changes and the atomic number and mass number remains the same. During alpha or beta decay, the daughter nucleus is mostly in the excited state. It comes to ground state with the emission of gamma rays. Example: during the radioactive disintegration of radium into radon, gamma ray of energy 0.187 million electron volt is emitted when radon returns from the excited state to the ground state. Thank you for watching. Please subscribe this channel for more videos. So, Pauli explanation about the beta decay. So, we know that when the beta decay takes place, then there is a law of conservation of energy violates, law of conservation of linear momentum, and law of conservation of angular momentum are violated. Means they do not hold good. ಯಾಕೆ ಅನ್ನೋದನ್ನ ಪಾಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ವಿನ್ ದ ಬೀಟಾ ಡಿಕೆ ಪೇರೆಂಟ್ ಆಟಮ್ ಇಂದ ಬೀಟಾ ಡಿಕೆ ಆದಾಗ ಅಲ್ಲಿ ಡಾಟರ್ ಆಟಮ್ ಬರುತ್ತೆ. ನೆಗೆಟಿವ್ ಬೀಟಾ ಪಾರ್ಟಿಕಲ್ ಜೊತೆಗೇನೆ ಆಂಟಿ ನ್ಯೂಟ್ರಿನೋನು ಸಹಿತ ಎಮಿಟ್ ಆಗುತ್ತೆ. ಹಾಗೇನೆ ಈ ಒಂದು ಬೀಟಾ ಡಿಕೆ ಆದಾಗ ಪೇರೆಂಟ್ ಆಟಮ್ ಇಂದ ಬಂದಿರತಕ್ಕಂಥ ಡಾಟರ್ ಆಟಮ್ ಜೊತೆಗೇನೆ ಪಾಸಿಟಿವ್ ಬೀಟಾ ಡಿಕೆ ಎಮಿಟ್ ಆಗಿದೆ, ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಎಮಿಟ್ ಆಗಿದೆ ಅಂತಂದ್ರೆ ಅದ್ರ ಜೊತೆಗೆ ಅಟಾಮಿಕ್ ನಂಬರ್ ಲೆಸ್ ಬೈ 1 ಆಗಿರುತ್ತೆ. ಈ ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಅಥವಾ ಪಾಸಿಟ್ರಾನ್ ಜೊತೆಗೇನೆ ನ್ಯೂಟ್ರಿನೋನು ಸಹಿತ ಎಮಿಟ್ ಆಗಿರುತ್ತೆ. ಅದನ್ನು ನಾವೇನು ತಗೊಂಡಿದ್ವಿ, ಬರೀ ಆ ಒಂದು ಬೀಟಾ ಡಿಕೆ ಆದಾಗ ಡಾಟರ್ ಆಟಮ್ ಇಂದ ಪೇರೆಂಟ್ ಆಟಮ್ ಇಂದ ಡಾಟರ್ ಆಟಮ್ ಪ್ಲಸ್ ಬೀಟಾ ಪಾರ್ಟಿಕಲ್ ಎಮಿಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅಲ್ಲಿ ಅದ್ರ ಜೊತೆಗೇನೆ ನೆಗೆಟಿವ್ ಬೀಟಾ ಪಾರ್ಟಿಕಲ್ಲು ಸಹಿತ ಎಮಿಟ್ ಆಗಿರುತ್ತೆ. ಅಂದರೆ ಈ ಒಂದು ನ್ಯೂಟ್ರಿನೋ ಮತ್ತು ಆಂಟಿ ನ್ಯೂಟ್ರಿನೋಗಳು ಸಹಿತ ಎಮಿಟ್ ಆಗಿರ್ತವೆ. ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಜೊತೆಗೆ ನ್ಯೂಟ್ರಿನೋ, ನೆಗೆಟಿವ್ ಬೀಟಾ ಪಾರ್ಟಿಕಲ್ ಜೊತೆಗೆ ಆಂಟಿ ನ್ಯೂಟ್ರಿನೋ ಎಮಿಟ್ ಆಗುತ್ತೆ. ಹಾಗಾದ್ರೆ ನ್ಯೂಟ್ರಿನೋ ಏನಿದು? ನ್ಯೂಟ್ರಿನೋ ಇಸ್ ದ ಎಲಿಮೆಂಟ್ರಿ ಪಾರ್ಟಿಕಲ್. ಈ ನ್ಯೂಟ್ರಿನೋ ಹ್ಯಾಸ್ ನೋ ಚಾರ್ಜ್, ಮೀನ್ಸ್ ಇಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್. ಎರಡನೇದು, ಇಟ್ಸ್ ಮಾಸ್ ಇಸ್ ಲೆಸ್ ದೆನ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮಾಸ್ ಇಸ್ ವೆರಿ ವೆರಿ ಸ್ಮಾಲ್, ಅದಕ್ಕಂತೂ ಕಡಿಮೆ ಇದೆ ಅಂದರೆ ಇಟ್ಸ್ ರೆಸ್ಟ್ ಮಾಸ್ ಇಸ್ ಕಂಪ್ಲೀಟ್ಲಿ ಜೀರೋ. ಮೂರನೇದು, ಇಟ್ ಹ್ಯಾಸ್ ದ ಸ್ಪಿನ್. ಈ ಒಂದು ನ್ಯೂಟ್ರಿನೋದಲ್ಲಿ ಸ್ಪಿನ್ ಇರುತ್ತೆ, ಜೊತೆಗೆ ಇಟ್ಸ್ ಇಂಟ್ರಾಕ್ಟ್ ವಿತ್ ದ ಮ್ಯಾಟರ್ ಜೊತೆಗೆ ಇಂಟ್ರಾಕ್ಟ್ ಆಗುತ್ತೆ, ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ. ಸೊ ಯಾವೊಂದು ನ್ಯೂಟ್ರಿನೋದಲ್ಲಿ
ಒಂದು ನ್ಯೂಟ್ರಿನೋದಲ್ಲಿ ಕ್ಲಾಕ್ ವೈಸ್ ಸ್ಪಿನ್ ಇದ್ದರೆ ಆಂಟಿ ನ್ಯೂಟ್ರಿನೋದಲ್ಲಿ ಆಂಟಿ ಕ್ಲಾಕ್ ವೈಸ್ ಸ್ಪಿನ್ ಇರುತ್ತೆ, ಅಥವಾ ನ್ಯೂಟ್ರಿನೋದಲ್ಲಿ ಆಂಟಿ ಕ್ಲಾಕ್ ವೈಸ್ ಸ್ಪಿನ್ ಇದ್ದರೆ ಆಂಟಿ ನ್ಯೂಟ್ರಿನೋದಲ್ಲಿ ಕ್ಲಾಕ್ ವೈಸ್ ಸ್ಪಿನ್ ಇರುತ್ತೆ. ಈ ರೀತಿ ಸ್ಪಿನ್ನಲ್ಲಿ ಆಪೋಸಿಟ್ ಇರ್ತಕ್ಕಂಥ ಪಾರ್ಟಿಕಲ್ಗೆ ಒಂದು ನ್ಯೂಟ್ರಿನೋ ಇನ್ನೊಂದು ಆಂಟಿ ನ್ಯೂಟ್ರಿನೋ ಅಂತ ಕರಿತೀವಿ. ಇಟ್ ಹ್ಯಾಸ್ ನೋ ಚಾರ್ಜ್, ನೋ ಮಾಸ್. ದಿಸ್ ಆರ್ ಆಲ್ ಪ್ರಾಪರ್ಟೀಸ್ ಆಫ್ ದ ನ್ಯೂಟ್ರಿನೋಸ್. ಇಲ್ಲಿ ಈ ಒಂದು ನ್ಯೂಟ್ರಿನೋ ಯಾವಾಗ ಬರುತ್ತೆ? ನ್ಯೂಕ್ಲಿಯಸ್ನ ಒಳಗಡೆಗೆ ನ್ಯೂಟ್ರಾನ್ ಪ್ರೋಟಾನ್ ಕನ್ವರ್ಟ್ ಆದಾಗ ಅದರ ಜೊತೆಗೆ ನೆಗೆಟಿವ್ ಪಾರ್ಟಿಕಲ್ ಮೀನ್ಸ್ ನೆಗೆಟಿವ್ ಬೀಟಾ ಪಾರ್ಟಿಕಲ್ ಮೀನ್ಸ್ ಎಲೆಕ್ಟ್ರಾನ್ ಜೊತೆಗೆ ಆಂಟಿ ನ್ಯೂಟ್ರಿನೋ ಬರುತ್ತೆ. ಯಾವಾಗ ಪ್ರೋಟಾನ್ ನ್ಯೂಕ್ಲಿಯಸ್ನ ಒಳಗಡೆಗೆ ನ್ಯೂಟ್ರಾನ್ ಕನ್ವರ್ಟ್ ಆಗುತ್ತೋ ಆಗ ಪಾಸಿಟ್ರಾನ್ ಅಥವಾ ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಜೊತೆಗೆ ನ್ಯೂಟ್ರಿನೋ ಸಹಿತ ಎಮಿಟ್ ಆಗುತ್ತೆ. ಈ ರೀತಿ ಈ ಒಂದು ನ್ಯೂಟ್ರಿನೋನ ಥೆರಿಟಿಕಲಿ ಮತ್ತು ಎಕ್ಸ್ಪೆರಿಮೆಂಟಲಿ ಇನ್ 1931 ಈ ಒಂದು ಪಾಲಿ ಅಂತಕ್ಕಂಥನೋ ಐಡೆಂಟಿಫೈ ಮಾಡ್ತಾನೆ. ಥೆರಿಟಿಕಲಿ ಮತ್ತು ಎಕ್ಸ್ಪೆರಿಮೆಂಟಲಿ ನ್ಯೂಟ್ರಿನೋನ ಡಿಸ್ಕವರ್ ಮಾಡಿರ್ತಕ್ಕಂಥನೋ ಪಾಲಿ. ಈಗ ಆಲ್ ದ 4 ಬೇಸಿಕ್ ಲಾಸ್ ಆಫ್ ಫಿಸಿಕ್ಸ್ ಆರ್ ಹೋಲ್ಡ್ಸ್ ಗುಡ್ ಇನ್ ದ ಬೀಟಾ ಡಿಕೆ. ನೆಕ್ಸ್ಟ್ ಗಾಮಾ ಡಿಕೆ. Emission of gamma particle from the nucleus of the radioactive element is called gamma decay. ಆ ಒಂದು ನ್ಯೂಕ್ಲಿಯಸ್ ಆಫ್ ದ ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ಗಾಮಾ ಪಾರ್ಟಿಕಲ್ ಎಮಿಟ್ ಆದರೆ ಅದಕ್ಕೆ ನಾವು ಗಾಮಾ ಡಿಕೆ ಅಂತ ಕರೀತೀವಿ. ಇಲ್ಲಿ ನಮಗೆ ಗೊತ್ತಿದೆ ಗಾಮಾ ಪಾರ್ಟಿಕಲ್ ಈಸ್ ನಥಿಂಗ್ ಬಟ್ ದ ಫೋಟಾನ್. ಇಟ್ ಹ್ಯಾಸ್ ನೋ ಚಾರ್ಜ್, ನೋ ಮಾಸ್. ಇದರ ಮಾಸ್ ನಂಬರು 0 ಇದೆ, ಅಟಮಿಕ್ ನಂಬರು ಸಹಿತ 0 ಇದೆ. ಹಾಗಾಗಿ XZA ಗಾಮಾ ಡಿ ಕೆ ಆದಾಗ ಬಂದಿರತಕ್ಕಂಥ ಆ ಒಂದು ಗಾಮಾ ಪಾರ್ಟಿಕಲಲ್ಲಿ ಮಾಸ್ ನಂಬರು ಅಟಮಿಕ್ ನಂಬರು 0 ಇರೋದ್ರಿಂದ ಬಂದಿರತಕ್ಕಂಥ ನ್ಯೂ ಎಲಿಮೆಂಟು ಸಹಿತ ಮಾಸ್ ನಂಬರ್ ಮತ್ತು ಅಟಮಿಕ್ ನಂಬರ್ ಸೇಮ್ ಐತಿ ಅಂತಂದರೆ ಸೇಮ್ ಎಲಿಮೆಂಟೇ ಬರುತ್ತೆ. ಅಂದರೆ ಗಾಮಾ ಡಿ ಕೆ ಆದಾಗ ಬಂದಿರತಕ್ಕಂಥ ಆ ಒಂದು ನ್ಯೂ ಎಲಿಮೆಂಟು ಆ ಒಂದು ಒರಿಜಿನಲ್ ಎಲಿಮೆಂಟು ಚೇಂಜ್ ಆಗಲ್ಲ, ಸೇಮ್ ಎಲಿಮೆಂಟು ಎಮಿಟ್ ಆಗುತ್ತೆ. ಸೊ ಹಾಗಾದರೆ ಯಾಕೆ ಇಲ್ಲಿ? ಸೊ ಈ ಒಂದು ಗಾಮಾ ಪಾರ್ಟಿಕಲ್ಲು ಅದರಲ್ಲಿ ಮಾಸ್ ನಂಬರು ಅಟಾಮಿಕ್ ನಂಬರು 0 ಇರೋದ್ರಿಂದ ದರ್ ಇಸ್ ನೋ ಚೇಂಜ್ ಇನ್ ದರ್ ಇಸ್ ನೋ ಪ್ರೊಡಕ್ಷನ್ ಆಫ್ ಡಾಟರ್ ಆಟಮ್. ಯಾಕೆ ಅಂತಂದರೆ ಈ ಒಂದು ಗಾಮಾ ಪಾರ್ಟಿಕಲ್ ಯಾವಾಗ ಎಮಿಟ್ ಆಗುತ್ತೆ? ಈ ಒಂದು ರೇಡಿಯಾಕ್ಟಿವ್ ಎಲಿಮೆಂಟ್ ಅಥವಾ ನ್ಯೂಕ್ಲಿಯಸ್ ಇಂದ ಆಲ್ಫಾ ಅಥವಾ ಬೀಟಾ ಪಾರ್ಟಿಕಲ್ ಎಮಿಟ್ ಆದಾಗ ಬಂದಿರತಕ್ಕಂಥ ನ್ಯೂ ಎಲಿಮೆಂಟು ಆ ಒಂದು ಎಕ್ಸೈಟೆಡ್ ಸ್ಟೇಟಿಗೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಎಕ್ಸೈಟೆಡ್ ಸ್ಟೇಟ್ಸ್ ಅನ್ಸ್ಟೇಬಲ್ ಇರೋದ್ರಿಂದ ಆ ನ್ಯೂಕ್ಲಿಯಸ್ಸು ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಜಂಪ್ ಆದಾಗ ಬರ್ತಕ್ಕಂಥದ್ದೇ ಗಾಮಾ ಫೋಟಾನ್. ಈ ರೀತಿ ಆ ಒಂದು alpha or beta particle emitted from the nucleus of radioactive element, then that nucleus should be excited, means shifted from ground state to the first or second excited states. Excited states are the unstable, so that within the time of 10⁻⁸ second again that nucleus is jumps from higher nuclear energy level to the lower nuclear energy level. So there is a gamma photon is emitted. ಸೊ ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ 2760 ಇದರಿಂದ ಬೀಟಾ ಡಿ ಕೆ ಆಗುತ್ತೆ. ಆ ಬೀಟಾ ಡಿ ಕೆ ನೆಗೆಟಿವ್ ಬೀಟಾ ಡಿ ಕೆ ಆದಾಗ ಬಂದಿರತಕ್ಕಂಥ ನ್ಯೂಕ್ಲಿಯಸ್ ಡಾಟರ್ ಆಟಮ್ ಅಂದರೆ ನಿಕಲ್. ಆ ನಿಕಲ್ದು ಅಟಾಮಿಕ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1, ಮಾಸ್ ನಂಬರ್ ಈಸ್ ಸೇಮ್. ಬಟ್ ಇಲ್ಲಿ 2 ಸ್ಟಾರ್ಸ್ ಬರೆದಿದ್ದೀವಿ ಅಂದರೆ ಅದು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಗೆ ಜಂಪ್ ಆಗುತ್ತೆ. ಇದು ಗ್ರೌಂಡ್ ಸ್ಟೇಟು, ಇದು ಫಸ್ಟ್ ಎಕ್ಸೈಟೆಡ್ ಸ್ಟೇಟು, ಇದು ಸೆಕೆಂಡ್ ನ್ಯೂಕ್ಲಿಯರ್ ಎಕ್ಸೈಟೆಡ್ ಸ್ಟೇಟು. ಆ ಒಂದು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟಿಗೆ ಶಿಫ್ಟ್ ಆಗೋದ್ರಿಂದ 2 ಸ್ಟಾರ್ಸ್ ಬರೆದಿದ್ದೀವಿ. ಸೊ ಈ ಒಂದು ನಿಕಲ್ 2860 2 ಸ್ಟಾರ್ಸ್ ಇದರಿಂದ ಗಾಮಾ ಪಾರ್ಟಿಕಲ್ ಎಮಿಟ್ ಆಗುತ್ತೆ. ಯಾವಾಗ ಗಾಮಾ ಫೋಟಾನ್ ಎಮಿಟ್ ಆಗುತ್ತೋ ಆಗ ನಿಕಲ್ 2860 ಸಿಂಗಲ್ ಸ್ಟಾರ್ ಆಯ್ತು. ಯಾಕೆಂದರೆ ಇದು ಈ ಸೆಕೆಂಡ್ ಎಕ್ಸಿಟ್ ಸ್ಟೇಟಿಂದ ಫಸ್ಟ್ ಎಕ್ಸಿಟ್ ಸ್ಟೇಟಿಗೆ ಜಂಪ್ ಆಗೋದ್ರಿಂದ ಅಲ್ಲಿ ಸಿಂಗಲ್ ಸ್ಟಾರ್ ಆಯಿತು, ಜೊತೆ ಗಾಮಾ ಫೋಟಾನ್ ಎಮಿಟ್ ಆಯಿತು. ಆ ಎಮಿಟ್ ಆಗಿರೋ ಗಾಮಾ ಫೋಟಾನಲ್ಲಿ ಎನರ್ಜಿ 1.17 MeV. ಅಗೇನ್ ಇದು ಸಹಿತ ಅನ್ಸ್ಟೇಬಲ್. ಹಾಗಾಗಿ ನಿಕಲ್ 2860 ಸಿಂಗಲ್ ಸ್ಟಾರ್ ಇದರಿಂದ ಗಾಮಾ ಡಿ ಕೆ ಆದಾಗ ನಿಕಲ್ 2860 ಬಂದಿದೆ, ಮತ್ತೊಂದು ಗಾಮಾ ಫೋಟಾನ್ ಬಂದಿದೆ ಅಂದರೆ ಅದರ ಎನರ್ಜಿ 1.33 MeV. ಅಂದರೆ ಈ ಒಂದು ಫಸ್ಟ್ ಎಕ್ಸಿಟ್ ಸ್ಟೇಟಲ್ಲಿ ಇರ್ತಕ್ಕಂಥ ನಿಕಲ್ ಈ ಒಂದು ಗ್ರೌಂಡ್ ಸ್ಟೇಟಿಸ್ ಜಂಪ್ ಆಗಿದೆ. ಹಾಗಾಗಿ ಮತ್ತೆ ಆ ಒಂದು ನ್ಯೂಕ್ಲಿಯರ್ ಎನರ್ಜಿ ಟ್ರಾನ್ಸಿಷನ್ ಆಗಿರೋದ್ರಿಂದ ಸೆಕೆಂಡ್ ಫೋಟಾನು ಎಮಿಟ್ ಆಗಿದೆ. ಈ ರೀತಿ ಆ ಕೋಬಾಲ್ಟಿಂದ
ಈ ಬೀಟಾ ಪಾರ್ಟಿಕಲ್ ಎಮಿಟ್ ಆದಾಗ ಅದು ಸೆಕೆಂಡ್ ಎಕ್ಸೋಸ್ಟೇಟ್ ಶಿಫ್ಟ್ ಆಗುತ್ತೆ, ಅಲ್ಲಿಂದ ಫಸ್ಟ್ ಎಕ್ಸೋಸ್ಟೇಟ್ ಜಂಪ್ ಆದಾಗ ಒಂದು ಗಾಮಾ ಫೋಟಾನು, ಫಸ್ಟ್ ಎಕ್ಸೋಸ್ಟೇಟ್ ಇಂದ ಗ್ರೌಂಡ್ ಸ್ಟೇಟ್ ಜಂಪ್ ಆದಾಗ ಮತ್ತೊಂದು ಗಾಮಾ ಫೋಟಾನು ಎಮಿಟ್ ಆಗುತ್ತೆ. ಈ ರೀತಿ ಆ ಒಂದು ಗಾಮಾ ಡಿಕೆ ಟೇಕ್ಸ್ ಪ್ಲೇಸ್. ಯಾವ ರೀತಿ ಅರೌಂಡ್ ದ ನ್ಯೂಕ್ಲಿಯಸ್ ಈ ಒಂದು ಎಲೆಕ್ಟ್ರಾನ್ಸ್ ಅಲ್ಲಿ ಆರ್ಬಿಟಲ್ ಮೊಮೆಂಟಮ್ ಮತ್ತು ಸ್ಪಿನ್ ಮೊಮೆಂಟಮ್ ಇರುತ್ತೋ, ನ್ಯೂಕ್ಲಿಯಸ್ನ ಒಳಗಿರ್ತಕ್ಕಂಥ ನ್ಯೂಕ್ಲಿಯಾನ್ಸ್ ಮೀನ್ಸ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳಲ್ಲೂ ಸಹಿತ ಈ ಒಂದು ಆರ್ಬಿಟಲ್ ಮತ್ತು ಸ್ಪಿನ್ ಮೊಮೆಂಟಮ್ ಇರುತ್ತೆ. ಅವುಗಳಿಗೆ ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಎಲೆಕ್ಟ್ರಾನು ಹೈಯರ್ ಆರ್ಬಿಟಿಂದ ಲೋಯರ್ ಆರ್ಬಿಟ್ ಜಂಪ್ ಆದಾಗ ಅಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಅಥವಾ ವಿಸಿಬಲ್ ರೇಸ್ ಅಥವಾ ಇನ್ಫ್ರಾರೆಡ್ ರೇಸ್ಗಳು ಎಮಿಟ್ ಆಗ್ತವೆ. ಆದರೆ ಈ ಒಂದು ನ್ಯೂಕ್ಲಿಯಸ್ಟು ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ನ್ಯೂಕ್ಲಿಯರ್ ಎನರ್ಜಿ ಲೆವೆಲಿಂದ ಜಂಪ್ ಆದಾಗ ಗಾಮಾ ಫೋಟಾನ್ ಎಮಿಟ್ ಆಗುತ್ತೆ, ಗಾಮಾ ರೇಡಿಯೇಷನ್ ಎಮಿಟ್ ಆಗುತ್ತೆ. ಸೊ ಈ ರೀತಿ ಗಾಮಾ ಡಿಕೆ ಟೇಕ್ಸ್ ಪ್ಲೇಸ್. ಓಕೆ.